ಧರ್ಮಸ್ಥಳದ ವಿಚಾರದಲ್ಲಿ SIT ಕ್ಲೀನ್ ಚೀಟ್ ಕೊಡ್ತಾ ಇದೆ ಅನ್ನುವ ಸುದ್ದಿ ಹರಿದಾಡ್ತಾ ಇದೆ. ಈ ಹೊತ್ತಿನಲ್ಲಿ ನೀವು ನಾಳಿದ್ದು ಯಾವುದೋ ಸಮಾವೇಶನ ವಿಚಾರ ಸಂಕಿರಣ ಮಾಡ್ತಾ ಇದ್ದಾರಲ್ಲ, ಅದರ ಉದ್ದೇಶ ಏನು? SIT ಕ್ಲೀನ್ ಚೀಟ್ ಕೊಟ್ಟಿದೆಯೋ ಕೊಟ್ಟಿಲ್ವೋ ನಮಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಸದ್ಯಕ್ಕೆ ನಾವು ಚಿಂತೆನೂ ಕೂಡ ಮಾಡುವ ಅಗತ್ಯ ಕಾಣ್ತಾ ಇಲ್ಲ. ಯಾಕೆ ಅಂತಂದರೆ ಎಲ್ಲವೂ ಕೂಡ ಪ್ರಭುತ್ವವನ್ನು ಕಾಯಲಿಕ್ಕೋಸ್ಕರನೇ ಇದ್ದಂಗೆ ಅನಿಸ್ತಾ ಇದೆ. ಇದು ಇವತ್ತಿನ ನೆನ್ನೆಯ ಇತಿಹಾಸ ಏನಲ್ಲ. ಬ್ರಿಟಿಷರ ಕಾಲದಿಂದನೂ ಕೂಡ ಅನಿವಾರ್ಯವಾಗಿ ಅನುಷ್ಠಾನಕ್ಕೆ ತರುತ್ತಿರುವಂತಹ ಈ ಎಲ್ಲ ಅಂಗಸಂಸ್ಥೆಗಳು ಪ್ರಭುತ್ವದ ಪರವಾಗಿಯೇ ಇರುವಂಥದ್ದನ್ನು ನಾವು ನೋಡ್ತಾನೇ ಬರ್ತಾ ಇದ್ದೇವಲ್ಲ. ಹಾಗಾಗಿ ಇಲ್ಲಿ ಬಲಿಷ್ಠರನ್ನು ಕಾಯಲಿಕ್ಕೋಸ್ಕರನೇ ಯಾವುದಾದ್ರೂ ತನಿಖೆ ನಡೆದಿದೆ ಅಂತಂದರೆ ಅದನ್ನೇನು ಆಶ್ಚರ್ಯ ಪಡುವಂಥದ್ದೇನು ಅಲ್ಲ. ಅದರ ಬಗ್ಗೆ ನಾನು ಹೆಚ್ಚಿಗೆ ಏನು ಕಾಮೆಂಟ್ ಮಾಡಲಿಕ್ಕಂಥದ್ದು ಇಲ್ಲ. ಅದು ಏನೇ ಇರಲಿ, ಸತ್ಯಗಳ ವಿಚಾರ, ಸತ್ಯದ ಅನಾವರಣ ಅಥವಾ ಸತ್ಯಾನ್ವೇಷಣೆ ಯಾವುದೇ ಪದಗಳನ್ನ ಬಳಸಿದ್ರೂ ಕೂಡ ನಮ್ಮ ಆತ್ಮಸಾಕ್ಷಿಗೆ ಅದು ಕಂಡು ಬಂದರೆ ಸತ್ಯ ಇದು ಅಂತ, ಅಥವಾ ಇಲ್ಲಿ ನಾನು ಕೆಲಸ ಮಾಡಬೇಕಾಗಿದೆ ಅಂತ ಅಂದ್ಕೊಂಡಿದ್ರೆ ಅದನ್ನು ಮುಂದುವರಿಸಬೇಕಾದಂತಹ ಜವಾಬ್ದಾರಿ ಪ್ರತಿ ಒಬ್ಬ ನಾಗರಿಕನಾಗಿರುತ್ತೆ. ಈ ಪ್ರಜಾಪ್ರಭುತ್ವ ಆ ಶಕ್ತಿಯನ್ನು ಒಬ್ಬ ನಾಗರಿಕನಿಗೆ ಕೊಟ್ಟಿರುತ್ತೆ. ಅದಕ್ಕೆ ಯಾರೋ ಬೆಂಬಲ ಕೊಡ್ತಾರೋ ಯಾರೋ ಬೆಂಬಲ ಕೊಡೋದಿಲ್ವೋ ಅದನ್ನು ಕಾಯ್ಕೊಂಡು ಕೆಲಸಗಳನ್ನ ನಾವು ಮಾಡಿಕೊಡ್ದು ನಮ್ಮ ಆತ್ಮಕ್ಕೆ ಬದ್ಧವಾಗಿ, ಸತ್ಯಕ್ಕೆ ಬದ್ಧವಾಗಿ, ಧರ್ಮಕ್ಕೆ ಬದ್ಧವಾಗಿ ಈ ಕೆಲಸಗಳನ್ನು ನಾವು ಮಾಡ್ತಾನೆ ಹೋಗಬೇಕಾಗ್ತದೆ. ಇಲ್ಲಿ SIT ಕ್ಲೀನ್ ಚೀಟ್ ಕೊಟ್ಬಿಟ್ಟಿದೆ ಅಂತಂದರೆ ಅಲ್ಲಿ ಆರೋಪ, ಅಲ್ಲಿ ಅಪರಾಧಗಳು ನಡೆದಿಲ್ಲ ಅಂತಲ್ಲ. ಅಪರಾಧ ನಡೆಯದೇ ಹೋಗಿದ್ದಿದ್ರೆ ಅಷ್ಟೊಂದು ವರ್ಷಗಳಿಂದ ಯಾಕಾದರೂ ಜನ ತಮ್ಮ ಗೋಳನ್ನು ತೋಡ್ಕೊಳ್ತಾ ಬರ್ತಾಯಿದ್ರು. ಇದೇನು ಇವತ್ತು ನೆನ್ನೆಯದೇನಲ್ಲ. ನಾನು ಹೇಳ್ತಾ ಇರೋದು ಸುಮಾರು 30-40 ವರ್ಷಗಳಿಂದ ಅಲ್ಲಿಯ ಸ್ಥಳೀಯ ಜನ ಇದ್ರ ಬಗ್ಗೆ ಮಾತಾಡ್ತಾನೆ ಬರ್ತಾ ಇದ್ದಾರೆ. ಸೌಜನ್ಯಳ ಪ್ರಕರಣ ನಡೆದಿದ್ದು ಇವಾಗ 2012 ಅಂತಂದರೆ ಸುಮಾರು 13-14 ವರ್ಷಗಳ ಮಾತು. ಅದಕ್ಕಿಂತ ಹಿಂದೆ ನೀವು ನೋಡಿದ್ರೆ ಭಾಳಷ್ಟು ಜನ ಹತವಾಗಿ ಹೋಗಿದ್ದಾರೆ. ಸೌಜನ್ಯಳ ಸಾವಿನ ಸಂದರ್ಭದಲ್ಲೇ ಜೋಡಿ ಕೊಲೆಗಳು ನಡೆದಿದ್ದಾವೆ. ಇವೆಲ್ಲ ನಡೆದಿದೆ ತಾನೆ. ಆದರೆ ಇವುಗಳಿಗೆ ಯಾವುದಾದ್ರೂ ಒಂದು ತಾರ್ಕಿಕ ಅಂತ್ಯ, ಒಂದು ಅನುಶಾಸನಬದ್ಧವಾದ ನ್ಯಾಯ ಸಿಕ್ಕಿದೆಯಾ? ಇಲ್ಲ. ಹಂಗಿದ್ದ ಮೇಲೆ ಕೊಂದವರು ಯಾರು? ನಾವು ಕೇಳ್ತಾ ಇರೋದು ಅಷ್ಟೇ, ಕೊಂದವರು ಯಾರು? ಅದಕ್ಕೆ ಉತ್ತರವನ್ನು ಸರ್ಕಾರ ಕೊಡಬೇಕು ತಾನೆ. ಆ ಜವಾಬ್ದಾರಿ ಸರ್ಕಾರಕ್ಕೆ ಇರಬೇಕು ತಾನೆ. ಅದನ್ನು ಕೇಳಕ್ಕೆ ಹೊರಟ್ರೆ ಇದೊಂದು ಷಡ್ಯಂತ್ರ ಅನ್ನುವಂಥದ್ದನ್ನು ಮಾಡ್ತಾ ಬರುವಂಥದ್ದು ಹೊಸದೇನಲ್ಲ. ಈ ಷಡ್ಯಂತ್ರ ಅನ್ನುವಂತಹ ಪದವೂ ಕೂಡ ಉಳ್ಳವರು, ಬಲಿಷ್ಠರು ಹುಟ್ಟು ಹಾಕಿರುವಂತಹ ಒಂದು ಪದ. ನನಗಾಗದಿರುವಂಥವರು, ನಮ್ಮ ಏಳ್ಗೆಯನ್ನು ಸಹಿಸಲಾರದಂಥವರು, ನಮ್ಮ ವಿರೋಧ ಪಕ್ಷದವರು, ನಮ್ಮ ವಿರೋಧಿಗಳು, ನಮ್ಮ ಧರ್ಮವನ್ನು ಹತ್ತಿಕ್ಕಬೇಕು ಅಂತ ಅಂದ್ಕೊಂಡಿರುವವರು, ಈ ರೀತಿಯ ಪದಗಳನ್ನು ಜೊತೆಯಲ್ಲಿ ಸೇರಿಸಿ ಷಡ್ಯಂತ್ರವನ್ನು ಮಾಡಿದ್ದಾರೆ. ಯಾಕೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಜನಗಳಿಗೆ? ಷಡ್ಯಂತ್ರ ಮಾಡೋದ್ರಲ್ಲೇ ಏನೋ ಒಂದು ಸುಖ ಕಾಣ್ತಾರೆ ಅಂತ ಅಂದ್ಕೊಂಡಿದ್ರು. ಇದು ಬಹಳ ಕನಿಷ್ಠವಾದ ಮಾತುಗಾರಿಕೆ. ಅಂದರೆ ಅವರವರ ಚರ್ಮವನ್ನು ಉಳಿಸ್ಕೊಳ್ಳಿಕ್ಕೆ ಅವರು ಬಳಸುವಂತಹ ಪದಗಳಾಗಿರ್ತವೆ. ನಾನು ಅದ್ರ ಬಗ್ಗೆನೂ ಚಿಂತೆ ಮಾಡ್ತಾ ಇಲ್ಲ. ನಮ್ಮ ಬಗ್ಗೆಯೂ ಮಾತಾಡ್ತಾರೆ. ವಿಶ್ವವಿದ್ಯಾನಿಲಯಗಳಲ್ಲಿ ಪದವಿಗಳನ್ನು ಪಡ್ಕೊಂಡು ಬಂದಿದ್ದೀವಲ್ಲ, ಅದಕ್ಕೇನಾದರೂ ಮರ್ಯಾದೆ ಬರಬೇಕಾದ್ರೆ, ಅದಕ್ಕೇನಾದರೂ ಗೌರವ ತರಬೇಕಾದ್ರೆ ನಾನು ಈ ಒಂದು ವ್ಯವಸ್ಥೆಯನ್ನು ಪ್ರಶ್ನಿಸುವುದನ್ನು ಮಾಡಲೇಬೇಕಾಗತ್ತೆ. ಕೆಲಸ ಇಲ್ಲದೆ ಪ್ರಶ್ನೆ ಮಾಡೋದಲ್ಲ, ಸತ್ಯದ ಅನ್ವೇಷಣೆಯಲ್ಲಿ ಪ್ರಶ್ನಿಸುವಂಥ ಕೆಲಸವನ್ನು ನಾನು ಮಾಡಬೇಕಾಗತ್ತೆ. ಇದನ್ನೇ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥದ್ದು. ಮಹಾತ್ಮ ಗಾಂಧೀಜಿಯವರು ಇದನ್ನೇ ಹೇಳಿರುವಂಥದ್ದು. ಇವ್ರಿಗೆಲ್ಲರಿಗೂ ನಾನು ಗೌರವ ಕೊಡಬೇಕಾದ್ರೆ ಅವರ ಕೆಲಸಗಳನ್ನು ಕನಿಷ್ಠವಾಗಿ ಸಣ್ಣ ತುಣುಕನ್ನಾದರೂ ನಾನು ಮಾಡಿಕೊಂಡು ನನ್ನ ಜೀವನ ಮುಗಿಸ್ಕೊಂಡು ಹೋಗಬೇಕಾಗತ್ತೆ. ಈ ಪ್ರಯಾಣದ ಮುಂದುವರಿಕೆಯಾಗಿ ನಾವು ನಾಡಿದ್ದು ಶನಿವಾರ 13ನೇ ತಾರೀಕು ಮೈಸೂರಿನ ರಮಾ ಗೋವಿಂದ ಸಭಾಂಗಣದಲ್ಲಿ ಒಂದು ವಿಚಾರ ಸಂಕಿರಣವನ್ನು ಇಟ್ಕೊಂಡಿದ್ದೀವಿ. ಅದರ ಮಹತ್ವ ಮತ್ತು ಉದ್ದೇಶ ಇಷ್ಟೇ.
ಸ್ಥಳೀಯವಾಗಿ ಬಹಳಷ್ಟು ವರ್ಷಗಳಿಂದ ಸುಮಾರು 2-3 ದಶಕಗಳಿಂದ ಬೆಳ್ತಂಗಡಿ ಮತ್ತು ಧರ್ಮಸ್ಥಳದ ಸುತ್ತಮುತ್ತ ನಡೆದಿದೆ ಅನ್ನಲಾಗಿರುವಂತಹ ಅಕ್ರಮ ಸಂಪತ್ತು ಕ್ರೋಢೀಕರಣ, ಭೂ ಕಬಳಿಕೆ, ಇದ್ರ ವಿರುದ್ಧ ಒಂದಿಷ್ಟು ಜನರು, ಜನಸಂಘಟನೆಗಳು, ವಿಚಾರವಂತ ಪ್ರಜ್ಞಾವಂತ ಸಾಹಿತಿಗಳು ಸೊಲ್ಲೆತ್ತುತ್ತಾನೇ ಬರ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾನೇ ಬರ್ತಾ ಇದ್ದಾರೆ. ಇದನ್ನು ನಾವು ನೋಡ್ತಾನೇ ಬರ್ತಾ ಇದ್ದೀವಿ. ಅವರು ಬಿಡದೇ ಹೋರಾಟ ಮಾಡ್ತಿದ್ದಾರೆ, ಧ್ಯಾನಾವಸ್ಥೆಗಿಳಿದು ಕೆಲಸಗಳನ್ನು ಮಾಡ್ತಿದ್ದಾರೆ, ತಮ್ಮನ್ನು ತಾವು ಅರ್ಪಿಸ್ಕೊಂಡಿದ್ದಾರೆ. ಇದನ್ನು ನೋಡಿಯೂ ನಾವು ನಮಗೆ ಸಂಬಂಧ ಪಡದೆ ಮುಂದಕ್ಕೆ ಹೋಗೋದಿದೆಯಲ್ಲ, ದ್ಯಾಟ್ ಇಟ್ ಸೆಲ್ಫ್ ಇಸ್ ಎ ಕ್ರೈಮ್. ನಮ್ಮ ಮೌನ ಭಾಳಷ್ಟು ಸಂತ್ರಸ್ತರನ್ನು ಮತ್ತಷ್ಟು ಕಂದಕಕ್ಕೆ ಇಳಿಸಿ ಅವ್ರ ಮೇಲೆ ಮಣ್ಣಾಗ್ತಾ ಇದೆ. ಅಲ್ಲದೆ ನಮ್ಮ ಮೌನ ಭಾಳಷ್ಟು ಜನ ಕುಹಕಿಗಳು ಮತ್ತು ಕುತಂತ್ರಿಗಳನ್ನು ಮೇಲಕ್ಕೆ ತರ್ತಾ ಇರುತ್ತೆ. ಇದು ನಿಜಕ್ಕೂ ಕೂಡ ದುರದೃಷ್ಟಕರವಾದಂಥದ್ದು. ತಿಳುವಳಿಕೆ ಇರುವಂತಹ ಜನ ಇದ್ರ ಬಗ್ಗೆ ಪ್ರಶ್ನೆ ಮಾಡದೆ ಉಳ್ಕೊಂಡ್ರೆ ಇವತ್ತು ರಾಜ್ಯ ಆಗಲಿ, ಸರ್ಕಾರ ಆಗಲಿ, ರಾಷ್ಟ್ರ ಆಗಲಿ ಅವಿವೇಕಿಗಳ ಕೈಗೆ ಹೋಗ್ತದೆ. ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಮರೀಚಿಕೆ ಆಗ್ಬಿಡುತ್ತೆ. ನಾವು ಇವತ್ತು ಕೇಳ್ತಾ ಇರುವಂಥದ್ದು ನ್ಯಾಯಸಮ್ಮತವಾಗಿ ಕೊಂದವರು ಯಾರು? ಅದಕ್ಕೆ ಉತ್ತರ ಸರ್ಕಾರ ಕೊಡ್ತಾ ಇದೆಯಾ? ಸರ್ಕಾರ ಉತ್ತರ ಕೊಡಲಿ ಅಂತಂದರೆ ಇನ್ನು ಯಾವುದೋ ಒಂದು ತನಿಖೆ ಮಾಡಿ ಇನ್ಯಾವುದೋ ಷಡ್ಯಂತ್ರ ಅಂತ ಹೇಳ್ತಾರೆ. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ ಅಂತ FIR ಮಾಡಿಸಿದ್ರೆ ಅಲ್ಲಿ ಷಡ್ಯಂತ್ರ ಆಗಿದೆ ಅಂತೇಳಿ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗದಂಗೆ ಆಗ್ತಾ ಇರುತ್ತೆ. ಇದು ವ್ಯವಸ್ಥೆ. ಇದರ ವಿರುದ್ಧ ಒಂದು ನಿರಂತರವಾದ ಹೋರಾಟ ನಡೀತಾನೇ ಇರಬೇಕಾಗುತ್ತೆ. ಆ ಹೋರಾಟದ ಪಯಣದ ಮುಂದುವರಿಕೆಯಾಗಿ ನಾಡಿದ್ದು ಶನಿವಾರ 13ನೇ ತಾರೀಕು ಮತ್ತೆ ಈ ಒಂದು ಧ್ವನಿಯನ್ನು ಪ್ರತಿಧ್ವನಿಸಲಿಕ್ಕೆ ಮೈಸೂರಿನಲ್ಲಿ ರಮಾಗೋವಿಂದ ಸಭಾಂಗಣದಲ್ಲಿ ಈ ಭೂ ಹಗರಣಗಳಾಗಲಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಇತರೆ ಅಪರಾಧಿಕ ಕೃತ್ಯಗಳು ಏನೇನು ನಡೆದಿದ್ದಾವೆ ಅದಕ್ಕೆ ಸಂಬಂಧಿಸಿದಂತಹ ಒಂದು ದಿನದ ವಿಚಾರ ಸಂಕಿರಣವನ್ನು ಏರ್ಪಡಿಸಿರುವಂಥದ್ದು. ಈ ಕಾರ್ಯಕ್ರಮವನ್ನು ಮೈಸೂರಿನ ಅಷ್ಟೂ ಸಂಘಟನೆಗಳು, ಸಂಘ ಸಂಸ್ಥೆಗಳು, ವಿಚಾರವಂತರು, ಪ್ರಜ್ಞಾವಂತರು, ಲೇಖಕರು ಯಾರ್ಯಾರಿದ್ದಾರೆ, ವಿದ್ಯಾರ್ಥಿ ಮುಖಂಡರುಗಳು ಎಲ್ಲರೂ ಸೇರಿ ಇದನ್ನು ಆಯೋಜಿಸ್ತಾ ಇದ್ದೀವಿ. ಸಮಾನ ಮನಸ್ಕ ವೇದಿಕೆ ಅಂತ ಹೇಳುವಂತಹ ಈ ವೇದಿಕೆ ಅವತ್ತು ವಿಚಾರ ಸಂಕಿರಣವನ್ನು ಏರ್ಪಡಿಸ್ತಾ ಇದೆ. ಅಲ್ಲಿ ಬೆಳ್ತಂಗಡಿ ಸುತ್ತಮುತ್ತ ಯಾರು ಕೆಲಸ ಮಾಡ್ತಾಯಿದ್ರು, ಶ್ರೀಯುತರಾದಂತಹ ಸೋಮನಾಥ್ ನಾಯಕ್ ಆಗಿರ್ಬೋದು, ರಂಜನ್ ರಾವ್ ಯಡಿಯೂರ್ ಅವರಾಗಿರ್ಬೋದು, ಅಲ್ಲಿಯ ವಿಚಾರವಂತ ಲೇಖಕರಾದಂತಹ ಶ್ರೀ ಲಕ್ಷ್ಮೀಶ ತೋಳ್ಪಾಡಿಯವರು, ಮತ್ತು ಭಾಳಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾ ಈ ವಿಚಾರಗಳ ಬಗ್ಗೆನೇ ತಲೆ ಕೆಡಿಸ್ಕೊಂಡಿದ್ದಂತಹ ಶ್ರೀಯುತ ವಿಷ್ಣುಮೂರ್ತಿಯವರು, ಇವರಿಷ್ಟು ಜನ ಬಂದು ತಮ್ಮ ಅನುಭವದ ಮಾತುಕತೆಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಬಹಳ ಸೂಕ್ಷ್ಮವಾಗಿ ನೋಡಬೇಕಾಗಿರೋದಂತಂದರೆ ಈ ಸೋಮನಾಥ್ ನಾಯಕ್ ಅವರು ಮತ್ತು ರಂಜನ್ ರಾವ್ ಯಡಿಯೂರ್ ಅವರು ಇವರು ತಮ್ಮ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದ್ರಲ್ಲ, ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರಲ್ಲ, ಪ್ರತಿಯೊಂದನ್ನು ಕೂಡ RTI ಹಾಕಿ ಸರ್ಕಾರದಿಂದನೇ ಭಾಳಷ್ಟು ದಾಖಲೆಗಳನ್ನು ತೆಗೆದು ಅದರದೇ ಒಂದು ದೊಡ್ಡ ಗ್ರಂಥ ಮಾಡಿ ಅದನ್ನು ಇಟ್ಕೊಂಡು 101 ಪ್ರಶ್ನೆಗಳನ್ನ ಇಡ್ತಾ ಬಂದಿದ್ದಾರೆ. ಆ 101 ಪ್ರಶ್ನೆಗೆ ಇದುವರೆಗೂ ಸರ್ಕಾರವಾಗಲಿ ಅಥವಾ ಆರೋಪಿ ಸ್ಥಾನದಲ್ಲಿರೋರಾಗಲಿ ಉತ್ತರ ಕೊಟ್ಟಿಲ್ಲ. ಇದು ಗಮನಾರ್ಹವಾದಂಥ ವಿಚಾರ. ಅಂದರೆ ಇವರು ಅತೀತರ ಸಂವಿಧಾನ ಮೀರಿ ನಿಂತಹ ಜನಗಳ ಅಥವಾ ಅವ್ರದ್ದೇ ಆದಂಥ ಒಂದು ಗವರ್ನಿಂಗ್ ಸಿಸ್ಟಮ್ ಇದೆಯಾ, ಇದನ್ನು ಪ್ರಶ್ನೆ ಮಾಡಬೇಕಾದಂಥದ್ದು ಇವತ್ತಿನ ಜನ. ಪ್ರತಿಯೊಂದು ದಾಖಲೆಗಳನ್ನು ಅವತ್ತು ಯಾರು ವಿಚಾರ ಮಂಡಿಸ್ತಾರೆ ಅವರು ಮುನ್ನೆಲೆಗೆ ತಂದು ಇಡ್ತಾರೆ. ಅದನ್ನು ಯಾರಾದರೂ ಚರ್ಚೆಗೆ ಬರ್ಬೋದು, ಯಾರಾದರೂ ಪ್ರಶ್ನಿಸ್ಬೋದು. ಸಾರ್ವಜನಿಕವಾದಂತಹ ಈ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮ ನ್ಯಾಯಯುತವಾಗಿ ನಡೀಬೇಕಾಗಿರುವಂಥ, ತಾರ್ಕಿಕವಾಗಿ ಕಾನೂನಾತ್ಮಕವಾಗಿ ನಡೀತಿರುವಂಥ ಒಂದು ಕಾರ್ಯಕ್ರಮ. ಹಾಗಾಗಿ ಇದನ್ನು ನಾವು ಮೈಸೂರಿನಲ್ಲಿ ಆಯೋಜಿಸ್ತಾ ಇದ್ದೇವೆ. ಇದರ ಒಂದು ಒಳ್ಳೆಯ ಒಂದು ಫಲಿತಾಂಶವನ್ನು ನಿರೀಕ್ಷಿಸ್ತಾ ಇದ್ದೇವೆ. ಇದುವರೆಗೂ ಏನು ಉತ್ತರಗಳು ಸಿಗಲಿಲ್ವೋ ಆ ಉತ್ತರ
ಇನ್ನು ಮುಂದಕ್ಕಾದ್ರೂ ಸಿಗಲಿ ಅಂತ ಹೇಳುವಂಥದ್ದು ನಮ್ಮ ಉದ್ದೇಶ. ಇಲ್ಲಿ ನಾವು ಭೂ ಹಗರಣಗಳನ್ನು ಸುತ್ತ ಈ ಒಂದು ಚರ್ಚೆ ನಡೀಲಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಹುಶಃ ಸಾವಿರಾರು ಎಕರೆ ಭೂಮಿ ಕಬಳಿಕೆ ಮಾಡ್ಕೊಂಡಿದ್ದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ವಿಚಾರ ನಡೆಯುತ್ತೆ. ಇದನ್ನು ಸರ್ಕಾರವೂ ಕೂಡ ಸೂಕ್ಷ್ಮವಾಗಿ ಗಮನಿಸಲಿ. ಕಂದಾಯ ಇಲಾಖೆಯ ಸಚಿವರಾದಂಥ ಶ್ರೀ ಕೃಷ್ಣ ಬೈರೇಗೌಡರು ತುಂಬ ಅತ್ಯುತ್ತಮವಾದಂತಹ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಒಂದು ರೀತಿ ಬದ್ಧತೆ ಇರುವಂತಹ ಮಂತ್ರಿಗಳಾಗಿದ್ದಾರೆ. ಭಾಳಷ್ಟು ಬದಲಾವಣೆ ತರಬೇಕು ಅಂತ ಓಡಾಡ್ತಾ ಇದ್ದಾರೆ. ಅವರಿಗೆ ಇದೊಂದು ಸವಾಲನ್ನ ನಾನು ಇಡ್ತಾ ಇರುವಂಥದ್ದು. ಎಲ್ಲ ಗೌರವದ ಜೊತೆಯಲ್ಲಿ ನಾನು ಈ ಒಂದು ಇಡ್ತೇನೆ, ಎಲ್ಲೆಲ್ಲ ಓಡಾಡಿಬಿಡಿ ಸ್ವಾಮಿ, ಇವರು ಬಡ್ಕೋತಾ ಇದ್ದಾರಲ್ಲ, ಇಷ್ಟು ದೊಡ್ಡ ಗ್ರಂಥವನ್ನು ಇಟ್ಟು 101 ಪ್ರಶ್ನೆಗಳನ್ನ ಇಡ್ತಾ ಇದ್ದಾರೆ. ಎಲ್ಲವೂ ರೆವಿನ್ಯೂ ಸಂಬಂಧಪಟ್ಟಂಥ ಪ್ರಶ್ನೆಗಳು. ತಾವು ಅದನ್ನು ಒಂದು ಬಾರಿ ಅವಲೋಕನ ಮಾಡುವ ಒಂದು ಸಾಮರ್ಥ್ಯವನ್ನು ಇಟ್ಕೊಳ್ಳಿ. ನಿಮಗೆ ಆ ಸಾಮರ್ಥ್ಯ ಸರ್ಕಾರವೂ ಕೊಡಲಿ, ನೀವು ನಂಬಿರುವ ದೇವರುಗಳು ಕೊಡಲಿ. ಯಾಕೆಂದರೆ ಅದು ಭಾಳ ಮುಖ್ಯ ಆಗುತ್ತೆ. ಇದು ಒಬ್ಬ ಶ್ರೀಸಾಮಾನ್ಯನ ಪಾಣಿಪಟ್ಟಿ ವ್ಯವಹಾರ ಅಲ್ಲ. ಇದು ಒಬ್ಬ ಬಲಿಷ್ಠನ ಕೈಯಲ್ಲಿ ಪಾಣಿಯೂ ಇಲ್ಲದೆ ಪಟ್ಟಿನೂ ಇಲ್ಲದೆ ಬಂದಿರುವಂತಹ ಸರ್ಕಾರಿ ಭೂಮಿ, ದಲಿತರ ಭೂಮಿ ಮತ್ತು ಇನ್ಯಾವುದೋ ರೀತಿಯಲ್ಲಿ ಬಡ್ಕೊಂಡಿರುವಂಥ ಭೂಮಿಯ ಕತೆ. ಇದನ್ನು ಹೇಗೆ ನೀವು ನಿಭಾಯಿಸ್ತೀರಿ ನೋಡಿ. ಅದೇ ರೀತಿಯಾಗಿ ಒಬ್ಬ ಪ್ರಭಾವಿ ವ್ಯಕ್ತಿ ಅರ್ಜಿ ಹಾಕ್ತಾರೆ ಭಾಳಷ್ಟು ವರ್ಷಗಳ ಹಿಂದೆ, ನನಗೆ ಯಾವುದೇ ರೀತಿಯ ಭೂಮಿ ಇಲ್ಲ, ನಾನೊಬ್ಬ ಭೂ ರೈತ ಬಡವ ಅಂತ ಹಾಕ್ತಾರೆ. ಅದರ ಒಂದು ಪಟ್ಟಿನೂ ಕೊಡ್ತಾರೆ. ಭೂ ರೈತ ಬಡವ ಅಂತ ಬರೆದಿದ್ದಕ್ಕೆ ಇನ್ನೊಬ್ಬ ಪ್ರಭಾವಿ ವ್ಯಕ್ತಿ ಶರ ಬರೀತಾರೆ, ಹೌದು ಇವರಿಗೆ ಭೂಮಿ ಇಲ್ಲ, ಭೂಮಿ ಕೊಡ್ಬೋದಾಗಿದೆ ಅಂತ ಬರೀತಾರೆ. ಅದೆರಡನ್ನೂ ಸೇರಿಸಿ ನಿಮ್ಮ ಅಧಿಕಾರಿಗಳು, ಅಂದರೆ ನಮ್ಮ ಅಧಿಕಾರಿಗಳೇ, ಸರ್ಕಾರಿ ವ್ಯಕ್ತಿಗಳು 7 ಎಕರೆ 20 ಗುಂಟೆ ಜಮೀನನ್ನು ಅವರಿಗೆ ಮಂಜೂರು ಮಾಡಿಬಿಡ್ತಾರೆ. ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ಶ್ರೀಯುತ ಕೃಷ್ಣ ಬೈರೇಗೌಡರ ಗಮನಕ್ಕೆ ತರ್ತಾ ಇರುವಂಥದ್ದು. ಇದು ಹೇಗೆ ಸಾಧ್ಯ? ಕೊಟ್ಟಿದ್ದಾರಾ ಇಲ್ವಾ ಅನ್ನುವಂಥದ್ದನ್ನು ನೀವು ಒಂದು ಬಾರಿ ಪರೀಕ್ಷೆ ಮಾಡಿ. ಕೊಟ್ಟಿದ್ದೇ ಆದರೆ ಅದರ ಬಗ್ಗೆ ಏನು ಕ್ರಮಗಳನ್ನ ತಗೊಳ್ತೀರಿ ಅಂತ ಹೇಳೋದನ್ನು ಕೂಡ ದಯಮಾಡಿ ಸಾರ್ವಜನಿಕವಾಗಿ ನೀವು ಹೇಳಬೇಕಾಗತ್ತೆ. ಜೊತೆಯಲ್ಲಿ ಇನ್ನೊಂದು ಸವಾಲು, ಭೂ ರೈತ ಬಡವರಿಗೆ ನೀವು 7 ಎಕರೆ 20 ಗುಂಟೆ ಜಮೀನನ್ನು ಕೊಡೋದೇ ನಿಜವಾದರೆ, ಕೊಟ್ಟಿದ್ದು ನಿಜವಾದರೆ, ಅದೇ ಮಾನದಂಡವನ್ನು ಇಟ್ಟುಕೊಂಡು ಕರ್ನಾಟಕದಾದ್ಯಂತ ಇರುವಂತಹ ಸಾವಿರಾರು ಭೂ ರೈತ ಕಾರ್ಮಿಕರಿದ್ದಾರಲ್ಲ, ಅವರೆಲ್ಲರಿಗೂ ಕೂಡ 7 ಎಕರೆ 20 ಗುಂಟೆ ಜಮೀನನ್ನು ಕೊಡಬೇಕಾಗತ್ತಾ ಇಲ್ವಾ? ನೀವು ಸಾಮಾಜಿಕ ನ್ಯಾಯದ ಪ್ರಕಾರ, ಕಾನೂನಿನ ಪ್ರಕಾರ ನಡ್ಕೊಳ್ಳೋದೇ ಆದರೆ 7 ಎಕರೆ 20 ಗುಂಟೆಯನ್ನೇ ಕೊಡಬೇಕಾಗ್ತದೆ. ನಾನು ಅಷ್ಟೂ ಕೇಳಲ್ಲ. ನಿಜಕ್ಕೂ ನಿಮಗೆ ಕಾಳಜಿ ಇರೋದಾದರೆ ಭೂ ರಹಿತ ಕಾರ್ಮಿಕರು ಎಲ್ಲೆಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ನಿಮ್ಮ ಅಧಿಕಾರದ ಅವಧಿಯಲ್ಲಿ ಈ ಪ್ರಕರಣದ ದೆಸೆಯಿಂದಾಗಿ ಈ ಪ್ರಕರಣವನ್ನು ಇಟ್ಕೊಂಡಾದ್ರೂ ನಿಮ್ಮ ಅಧಿಕಾರದ ಅವಧಿಯಲ್ಲಿ ಒಂದೊಂದು ಎಕರೆ ಜಮೀನನ್ನು ಅವರಿಗೆ ಕೊಡೋದಾದರೆ ನಿಮಗೆ ಇಲ್ಲಿಂದನೇ ನಾನು ಶರಣಾಗ್ತೀನಿ. ಇದು ಎಲ್ಲ ಗೌರವದಿಂದ ಬಹಳ ಗಂಭೀರವಾಗಿ ಈ ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಯಾಕೆ ಅಂತಂದರೆ, ಯಾವುದೋ ರಿಪೋರ್ಟ್ ಕೊಟ್ಟ ತಕ್ಷಣ ಅಲ್ಲಿ ಖುಲಾಸೆ ಆಗೋಗಿದೆ ಅನ್ನುವಂಥದ್ದನ್ನು ನಾವು ಮರೆತಿದ್ದೇವೆ. ಸತ್ಯಗಳೇ ಬೇರೆ ಇದ್ದಾವೆ. ಸತ್ಯ ನಮ್ಮ ಗಮನಕ್ಕೆ ಬಂದ ಮೇಲೆ ಇದು ಯಾವುದೇ ರೀತಿಯಾದಂತಹ ಒಂದು ಪ್ರತಿರೋಧಗಳು ಬಂದರೂ ಕೂಡ ನಾವು ಅದನ್ನು ಪ್ರತಿಭಟಿಸ್ತೇವೆ. ಆ ಶಕ್ತಿಯನ್ನು ಈ ದೇಶದ ಮಹಾತ್ಮ ನಮಗೆ ಕೊಟ್ಟಿದ್ದಾರೆ. ಸಿವಿಲ್ ಡಿಸ್ಒಬೇಡಿಯನ್ಸ್ ಅನ್ನುವಂಥದ್ದು ಅದೇನೆ. ಅದರ ಅರ್ಥ ನಮಗೆ ಕಾನೂನಿನ ಮೇಲೆ ಗೌರವ ಇಲ್ಲ ಅಂತಲ್ಲ. ಕಾನೂನುಗಳು ಮಾನವೀಯತೆಯನ್ನು ಮೀರಿದವೆ ಅಂದರೆ, ಕಾನೂನುಗಳು ಸಾಮಾಜಿಕ ನ್ಯಾಯವನ್ನು ಕೊಡ್ತಾ ಇಲ್ಲ ಅಂತಂದರೆ, ಕಾನೂನುಗಳು ಉಳ್ಳವರ ಪರವಾಗಿಯೇ ತಮ್ಮ ಪ್ರಹಾರಗಳನ್ನು ಮಾಡ್ತಾ ಇದ್ದಾವೆ ಅಂತಂದರೆ, ಏನೂ ಇಲ್ಲದಿರೋರ ಪರವಾಗಿ ನಾವು ಕೆಲವು ಬಾರಿ ಸಿವಿಲ್ ಡಿಸ್ಒಬೀಡಿಯನ್ಸನ್ನು ಮಾಡಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ನಮ್ಮ ಮೇಲೆ FIR ಹಾಕೋದಾದರೆ ಹಾಕ್ಬೋದು, ಅದೇ ಕಾರಣಕ್ಕೆ. ಆದರೆ ಅದು ಒಳ್ಳೆಯ ಲಕ್ಷಣ ಈ ಪ್ರಜಾಪ್ರಭುತ್ವದಲ್ಲಿ ಆಗಲಾರ್ದು ಅಂತ ನಾನು ತಿಳ್ಕೊಂಡಿದ್ದೇನೆ. ಇದೇನಾದರೂ ಮುಂದುವರ್ಕೊಂಡು ಬಂದರೆ, ಕಾನೂನನ್ನು ತಟ್ಟಿ ಕೇಳಿ ನ್ಯಾಯವನ್ನು ಜನರಿಗೋಸ್ಕರ
ನೊಂದವರ ಪರವಾಗಿ ಏನಾದ್ರು ಹೋರಾಟ ಮಾಡುವವರ ಮೇಲೆಯೇ ಷಡ್ಯಂತ್ರ ಅಂತೇಳಿ ನೀವೇನಾದ್ರು ಹಾಕಿದ್ರೆ ನಿಮಗೂ ಅಂದಿನ ಕಾಲದಲ್ಲಿ ಯಾರು ಆಳ್ವಿಕೆ ಮಾಡ್ಕೊಂಡು ಬಂದ್ರಲ್ಲ ರಾಜರು ಮಹಾರಾಜರು ಅವರಿಗೂ ಮಧ್ಯದಲ್ಲಿ ಬಂದು ಹೋದ್ರಲ್ಲ ಬ್ರಿಟಿಷರು ಅವರಿಗೂ ಯಾವುದೇ ವ್ಯತ್ಯಾಸಗಳು ಬರುವುದಿಲ್ಲ. ಪ್ರಜಾಪ್ರಭುತ್ವಕ್ಕೂ ರಾಜಪ್ರಭುತ್ವಕ್ಕೂ ನಿರಂಕುಶ ಪ್ರಭುತ್ವಕ್ಕೂ ಸೈನ್ಯ ಅಧಿಕಾರಕ್ಕೂ ಡಿಕ್ಟೇಟರ್ಶಿಪ್ಗೂ ಯಾವುದೇ ವ್ಯತ್ಯಾಸಗಳು ಬರುವುದಿಲ್ಲ. ಪ್ರಶ್ನೆ ಮಾಡುವವರನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಪ್ರಭುತ್ವಕ್ಕಿರಬೇಕು. ಆ ಕಾರಣಕ್ಕೋಸ್ಕರ ಇವತ್ತಿನ ವಿಚಾರ ಸಂಕಿರಣ ಬಹಳ ಮುಖ್ಯ ಆಗುತ್ತೆ. ಪ್ರತಿಯೊಬ್ಬರು ಮಾತನಾಡಬೇಕು. ಇದು ಯಾರ ವಿರುದ್ಧವೂ ಅಲ್ಲ, ಸತ್ಯದ ಅನ್ವೇಷಣೆ. ಸತ್ಯವನ್ನು ತಂದು ಮುನ್ನೆಲೆಯಲ್ಲಿ ಇಡುವಂಥ ಕೆಲಸವನ್ನು ಯಾರ್ಯಾರು ಮಾಡ್ತಾರೆ ಅವರನ್ನು ಪ್ರೀತಿಯಿಂದ ಕಾಣುವಂಥ ಕೆಲಸ ಸರ್ಕಾರ ಮಾಡಬೇಕು. ಇದು ನಿಮ್ಮ ಕೆಲಸ, ಸರ್ಕಾರದ ಕೆಲಸ, ಸರ್ಕಾರದ ವಿರುದ್ಧದ ಕೆಲಸ ಅಲ್ಲ ಇದು. ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಸರ್ಕಾರದವರು ಬರಲಿ ಅಂತ ನಾನು ಇಲ್ಲಿ ಆಹ್ವಾನಿಸ್ತಾ ಇದ್ದೇನೆ. ಕಾರ್ಯಕ್ರಮ ಅವತ್ತಿನ ದಿನ ಅಂದರೆ 13ನೇ ತಾರೀಕು ಬೆಳಗ್ಗೆ 10:00 ಪ್ರಾರಂಭವಾಗಿ ಸುಮಾರು 2 ಗಂಟೆ ಮಧ್ಯಾಹ್ನ ತನಕ ನಡೆಯುತ್ತೆ. ಬಂದು ಭಾಗವಹಿಸುವ ಎಲ್ಲ ಸನ್ಮಿತ್ರರಿಗೆ ಮಧ್ಯಾಹ್ನದ ಲಘು ಭೋಜನ ಇರುತ್ತೆ. ಅದು ಅಷ್ಟು ಮುಖ್ಯ ಅಲ್ಲದಿದ್ದರೂ ಕೂಡ ಎಲ್ಲರೂ ಸಂಪೂರ್ಣವಾಗಿ ಭಾಗವಹಿಸಲಿ ಅಂತ ಹೇಳೋದಷ್ಟೇ ನಮ್ಮೆಲ್ಲರ ಒಂದು ಆಶಯ ಆಗಿದೆ. ಈ ಕಾರ್ಯಕ್ರಮ ಸಮಾನ ಮನಸ್ಕ ವೇದಿಕೆ ಅಂತ ಹೇಳುವಂತಹ ಒಂದು ವೇದಿಕೆ ಕೆಳಗೆ ನಡೀತಾ ಇದೆ. ರಾಜ್ಯ ರೈತ ಸಂಘ, ದಲಿತ ಸಂಘರ್ಷ ಸಮಿತಿ, ಸಂಘ ಸಂಸ್ಥೆಗಳು, ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ, UCL, ಕೊಳಚೆ ನಿವಾಸಿಗಳ ಒಕ್ಕೂಟ, ಧ್ವನಿ ಮಹಿಳಾ ಒಕ್ಕೂಟ, ಒಡನಾಡಿ ಸಂಸ್ಥೆ, RLHP, ವಿದ್ಯಾರ್ಥಿ ಸಂಘಟನೆಗಳು, ಹೀಗೆ ಭಾಳಷ್ಟು ವಿಚಾರವಂತರು, ವಕೀಲರುಗಳು, ಪ್ರಗತಿಪರವಾಗಿ ಯೋಚನೆ ಮಾಡುವಂತಹ ಭಾಳಷ್ಟು ಜನ ಎಲ್ಲರೂ ಸೇರಿ ಈ ಒಂದು ಸಮಾನ ಮನಸ್ಕ ವೇದಿಕೆಯನ್ನು ಮಾಡಿಕೊಂಡು ಈ ಒಂದು ವಿಚಾರ ಸಂಕಿರಣವನ್ನು ಏರ್ಪಡಿಸ್ತಾ ಇದ್ದೇವೆ. ದಯಮಾಡಿ ಆದಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಿ ತಮಗಿರುವಂಥ ಪ್ರಶ್ನೆಗಳನ್ನು ವಿಚಾರ ಮಂಡಿಸುವವರ ಮುಂದೆ ಆದರೂ ಹೇಳ್ಬೋದು, ಅಥವಾ ಅಲ್ಲಿ ತಿಳಿದವರು ಯಾರಿದ್ದಾರೆ ಅವ್ರ ಮುಂದೆ ಹೇಳ್ಬೋದು. ಮತ್ತು ಎಲ್ಲವನ್ನು ಪರೀಕ್ಷೆ ಮಾಡುವಂಥದ್ದು ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗ್ತದೆ. ದಾಖಲೆಗಳನ್ನು ನೋಡಬೇಕಾಗ್ತದೆ. ಎಲ್ಲಿ ಏನು ಆಗ್ತಾ ಇದೆ, ಏನು ಆಗಬೇಕಾಗಿತ್ತು, ಯಾರು ಉತ್ತರಿಸಬೇಕು ಅಂತ ಹೇಳುವಂಥ ತಿಳ್ಕೊಂಡು ಮುಂದಿನ ಒಂದು ದಾರಿಯನ್ನು ಹುಡ್ಕೋಣ. ನಮಸ್ಕಾರ.